ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬಲೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ವೃಷಭ ರಾಶಿಯವರದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಏನಿದೆ ಅಂತ ನೋಡುವ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ್ಯಾವ ಆಶೀರ್ವಾದ ಇದೆ, ಏನು ಬದಲಾವಣೆ ಬರ್ತಿದೆ, ಏನಾಗುತ್ತೆ ಅಂತ ನೋಡುವ. ಓಕೆ, ಬಲರಾಮ ಅವರು ಬಂದಿದ್ದಾರೆ, ಪಾರ್ವತಿ ಮಾತೆ ಬಂದಿದ್ದಾರೆ, ರಾಧಾ ಮಾತೆ ಬಂದಿದ್ದಾರೆ, ಮಹಾಕಾಳಿ ಬಂದಿದ್ದಾರೆ, ಮತ್ತು ಭದ್ರಕಾಳಿ ಬಂದಿದ್ದಾರೆ. ಕೆಲವರಿಗೆ ತುಂಬ ಸುಂದರವಾಗಿರುವಂಥ ಹುಡುಗಿ ಸಿಗುವಂಥದ್ದಿದೆ, ಮ್ಯಾರೇಜ್ ಪ್ರಪೋಸಲ್ ಬರೋದ್ರಲ್ಲಿದೆ. ಮತ್ತು ವೃಷಭ ರಾಶಿಯವರಿಗೆ ಎಲ್ಲವನ್ನು ಎದುರಿಸುವಂಥ ಶಕ್ತಿ ಇರುವಂಥ ಒಂದು ಶಕ್ತಿ, ದೇವರ ಆಶೀರ್ವಾದ ಕೂಡ ನಿಮಗೆ ಸಿಗೋದ್ರಲ್ಲಿ ಇದೆ. ಅವರ ದರ್ಶನ ಕೂಡ ಆಗುವಂಥದ್ದು ಇದೆ. ಬಲರಾಮರ ಆಶೀರ್ವಾದ ಇದೆ. ಬಾಲರಾಮ ಕೂಡ ನಿಮ್ಮ ಮನೆಗೆ ಬರುವಂಥದ್ದು ಇದೆ. ಬೇರೆ ಮಕ್ಕಳ ರೂಪದಲ್ಲಿ ನಿಮ್ಮ ಮನೆಗೆ ಬಲರಾಮ ಅವರು ಬರುವಂಥದ್ದಿದೆ. ಸಣ್ಣ ಮಕ್ಕಳ ರೂಪದಲ್ಲಿ ನಿಮ್ಮ ಮನೆಗೆ ಬರುವಂಥದ್ದೇ ಇದೆ. ನಿಮ್ಮ ಹೊಲದಲ್ಲಿ ನೀವು ಬೆಳೆಯುವಂಥ ಬೆಳೆಯಲ್ಲಿ ಒಂದು ಉತ್ತಮ ಬೆಳೆಯನ್ನು ಬೆಳಿತೀರ ಅನ್ನೋ ಒಂದು ಸಂದೇಶ ಇದೆ. ಬಾಳೆನಲ್ಲಿ ಒಳ್ಳೆ ವ್ಯಾಪಾರ ಆಗುವಂಥದ್ದು ಇದೆ. ವ್ಯವಸಾಯದಲ್ಲಿ ಒಂದು ಅಭಿವೃದ್ಧಿ ಕಾಣುವಂಥದ್ದು ಇದೆ. ಮತ್ತು ಮಹಾಕಾಳಿಯವರು ರಾಕ್ಷಸ ಸಂಹಾರನ ಹೇಳ್ತಾ ಇದ್ದಾರೆ ಇಲ್ಲಿ. ನಿಮಗೆ ಕೆಲವೊಂದು ಸಮಸ್ಯೆ ಇರೋವಂಥ ಸಮಸ್ಯೆಗಳನ್ನು ಭದ್ರಕಾಳಿ ಮತ್ತು ಮಹಾಕಾಳಿಯವರು ಸರ್ವನಾಶ ಮಾಡುವಂಥದ್ದು ಇದೆ. ಗೊತ್ತಿಲ್ಲ, ಇಲ್ಲಿ ತುಂಬ ಎನರ್ಜಿ ಬರ್ತಾ ಇದೆ ಭದ್ರಕಾಳಿ ಅಮ್ಮ ಅವ್ರದ್ದು. ಯಾವ ರೀತಿ ಬರ್ತಾ ಇದೆ ಅಂತ ಅಂದರೆ, ನೀವು ಮಾಡಿರೋವಂಥ ಪಾಪ ಕರ್ಮಗಳು ನಿಮ್ಮನ್ನು ಕಾಡದೆ ಬಿಡೋದಿಲ್ಲ. ಖಂಡಿತ ಎಲ್ಲದಕ್ಕೂ ಒಂದು ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಆರಂಭದ ಹಿಂದೆ ಅಂತ್ಯ ಅನ್ನೋದು ಇದೆ, ಅಂತ್ಯದ ಹಿಂದೆ ಒಂದು ಆರಂಭ ಅನ್ನೋದು ಕೂಡ ಇಲ್ಲಿ ಇದೆ ಅನ್ನೋ ಅಂಥ ಒಂದು ಸಂದೇಶನ ಇಲ್ಲಿ ಭದ್ರಕಾಳಿ ಅಮ್ಮ ಮತ್ತು ಮಹಾಕಾಳಿ ಅಮ್ಮ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೌಂದರ್ಯದ ಹಿಂದೆ ಹೋಗಿ ನಿಮ್ಮ ಗೌರವನ, ನಿಮ್ಮ ಸ್ಥಾನಮಾನವನ್ನು ಕಳ್ಕೊಂಡಿರೋ ಇದೆ, ಕಳ್ಕೊಳ್ಳೋ ಅಂಥದ್ದು ಕೂಡ ಇದೆ. ಆದಷ್ಟು ಹುಷಾರಾಗಿರಿ. ನಿಮ್ಮ ಮನಸ್ಸನ್ನು ಒಂದು ಹಿಡಿತದಲ್ಲಿ ಇಟ್ಕೊಳ್ಳಿ. ಮನಸ್ಸಿನ ಹಿಡಿತದಲ್ಲಿ ಇಟ್ಕೊಳ್ದೆ ಹೋದರೆ ಅಪಾಯ ಆಗುವಂಥದ್ದು ಖಂಡಿತ ಇಲ್ಲಿ ಇದೆ. ಮನಸ್ಸನ್ನು ಆದಷ್ಟು ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತೆ. ಕೆಲವರಿಗೆ ಮನಸ್ಸು ಹಿಡಿತದಲ್ಲಿ ಇರೋದಿಲ್ಲ, ಅದರಿಂದ ಕೆಲವೊಂದು ತಪ್ಪುಗಳು ಆಗುವಂಥದ್ದು ಕೂಡ ವೃಷಭ ರಾಶಿಯವರಿಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಆದಷ್ಟು ಹುಷಾರಾಗಿ ಇರಿ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಗೊತ್ತಿಲ್ಲ, ಸಾಧುವಾಗಿದ್ದಂಥವ್ರು ಇಷ್ಟು ದಿವಸ ಒಂದು ತಾಳ್ಮೆಯಿಂದ ಸೌಹಾರ್ದತೆಯಿಂದ ಇದ್ದಂಥವರು ಅವರ ತಾಳ್ಮೆಯನ್ನು ಕಳ್ಕೊಂಡು ಒಂದು ಭದ್ರಕಾಳಿ ರೂಪ ಅಥವಾ ಮಹಾಕಾಳಿ ರೂಪವನ್ನು ತೋರಿಸುವಂಥದ್ದು, ಅವರ ಒಂದು ಇನ್ನೊಂದು ಮುಖವನ್ನು ನಿಮಗೆ ತೋರಿಸುವಂಥ ಸಾಧ್ಯತೆ ಹೆಚ್ಚಾಗಿ ಇಲ್ಲಿದೆ. ಮತ್ತು ಕೆಲವರಿಗೆ ಇಲ್ಲಿ ನಿಮ್ಮ ಬಗ್ಗೆ ನೀವೇ ತಿಳ್ಕೊಂಡಿರಲ್ಲ ವೃಷಭ ರಾಶಿಯವರು. ಅವರಿಗೆ ಇಲ್ಲಿ ನೀವು ಕನ್ನಡಿ ಮುಂದೆ ಹೋಗಿ ನಿಂತಾಗ ನಿಮ್ಮನ್ನು ನೀವು ಅರ್ಥಕೊಳ್ಳೋ ಅಂಥದ್ದು, ಇದು ನಾನೇನಾ, ನನ್ನ ಮುಖ ಇನ್ನೊಂದು ಇದೆಯಾ, ಇದು ನಾನಾ ಅಂತ ಕೂಡ ಕೆಲವರಿಗೆ ಅನುಭವ ಆಗುವಂಥದ್ದು ಕೂಡ ಇಲ್ಲಿ ಗೊತ್ತಾಗುವಂಥ ಸಾಧ್ಯತೆ ಕೂಡ ಇಲ್ಲಿ ಇದೆ ಅಂತ ಮೆಸೇಜ್ ಬರ್ತಾ ಇದೆ. ಮತ್ತು ವೃಷಭ ರಾಶಿಯವರು ಮಕ್ಕಳ ಎನರ್ಜಿ ಬರ್ತಾ ಇದೆ. ಗಂಡು ಮಗು ಆಗುವಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಪಾರ್ವತಿ ಮಾತೆಯವರು ನಿಮ್ಮ ಮನೆಗೆ ಬರ್ತಿದ್ದಾರೆ. ಅವರ ಆಶೀರ್ವಾದ ಕೂಡ ಇಲ್ಲಿದೆ. ಕೆಲವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಕೂಡ ಇಲ್ಲಿದೆ. ಯಾರಾದರೂ ಹರಕೆ ಇಲ್ಲದೆ ದಯವಿಟ್ಟು ಚಾಮುಂಡಮ್ಮನ ಹರಕೆನ ತೀರಿಸಿ ಅನ್ನೋ ಅಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಏಂಜಲ್ಸ್. ತುಂಬಾ ಬರ್ಡನಲ್ಲಿ ಇರ್ತೀರಾ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಎದುರಿಸ್ಬೇಕು, ತುಂಬ ಚಾಲೆಂಜಸ್ ಬರುವಂಥದ್ದು ಇದೆ ವೃಷಭ ರಾಶಿಯವರಿಗೆ. ಈ ಸೆಪ್ಟೆಂಬರ್ ತಿಂಗಳು ಏನಿದೆ, ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರು ತುಂಬಾ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತಲೂ ಗೊತ್ತಾಗೋದಿಲ್ಲ. ತುಂಬಾ ಚಾಲೆಂಜಸ್ ಅನ್ನೋದನ್ನು ಎದುರಿಸ್ಬೇಕಾಗುತ್ತೆ. ನಿಮ್ಮ ಲೈಫಲ್ಲಿ ಇದುವರೆಗೂ ಏನಿತ್ತು ಅದಕ್ಕಿಂತ ಹೆಚ್ಚಿನ ಚಾಲೆಂಜಸ್ ಅನ್ನೋದನ್ನು ನೀವು ವೃಷಭ ರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಎದುರಿಸಬೇಕಾಗಿದೆ.
ತುಂಬಾ ಫೇಸ್ ಮಾಡ್ತೀರಾ, ಒಂದು ಚಾಲೆಂಜಸ್ನ ಎದುರಿಸ್ತೀರಾ. ಯಾವುದೂ ಬೇಡ, ನಾನು ಒಂಟಿಯಾಗಿರಬೇಕು ಅಂತ ಕೂಡ ಕೆಲವರು ಯೋಚನೆನ ಮಾಡ್ತೀರಾ. ಆದರೆ ನಿಮಗೆ ನಿಮ್ಮ ದೇವರು, ಯೂನಿವರ್ಸು ನಿಮಗೆ ಏನನ್ನು ಕೊಡಬೇಕು ಅದನ್ನು ಖಂಡಿತ ನಿಮಗೆ ಕೊಡ್ತಾರೆ. ಅವರು ಏನು ಕೊಡ್ತಾರೆ ಅದನ್ನು ನೀವು ತಗೊಳ್ಳಿ, ಧ್ಯಾನ ಮಾಡಿ. ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ಏನೆಲ್ಲ ಕನ್ಫ್ಯೂಷನ್ ಇದೆ, ಏನು ಮಾಡಬೇಕು ಏನು ಬಿಡಬೇಕು ಅಂತ ನೀವು ಯೋಚನೆನ ಮಾಡ್ತೀರಾ, ಅದು ನಿಮಗೆ ಗೊತ್ತಾಗುವಂಥ ಸಾಧ್ಯತೆ ಕೂಡ ಇಲ್ಲಿದೆ. ದೇವರು ನೀವು ಬೇಡ ಅನ್ನೋದನ್ನು ಬಿಟ್ಟು, ನಿಮಗೆ ಬೇಡದಿರೋದನ್ನು ಬಿಟ್ಟು ದೇವರು ನಿಮಗೆ ಏನನ್ನು ಕೊಡ್ತಾರೆ ಅದನ್ನು ತಗೊಳ್ಳಿ. ಅದನ್ನು ಬೇಡ ಅಂತ ಇದ್ದರೆ ನಿಮ್ಮ ಲೈಫು ಕಷ್ಟ ಆಗುತ್ತೆ. ದೇವರು ಕೊಟ್ಟಿದ್ದನ್ನು ಸ್ವೀಕರಿಸಲೇಬೇಕು. ನಾವು ಕೇಳಿದ್ದನ್ನು ಕೊಡದೇ ಇದ್ದಾಗ ದೇವರು ಏನು ನಮಗೆ ಕೊಡ್ತಾರೆ ಅದನ್ನು ನಾವು ಖಂಡಿತ ತಗೋಬೇಕಾಗುತ್ತೆ. ಅದರಿಂದ ಅದನ್ನು ತಗೊಂಡು ನೀವು ನಿಮ್ಮ ಕರ್ತವ್ಯನ ನೀವು ನಿಭಾಯಿಸಿ. ಗಾಡಿ ತಗೊಳ್ಳೋ ವೃಷಭ ರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಗಾಡಿ ಕೂಡ ತಗೊಳ್ಳೋ ಅಂಥದ್ದಿದೆ. ಮತ್ತು ಒಂದು ಟ್ರಿಪ್ ಮಾಡೋ ಅಂಥದ್ದಿದೆ. ಒಂದು ಎಂಡಿಂಗ್ ಇದೆ. ನಿಮ್ಮ ಇಷ್ಟು ತಿಂಗಳಿನಲ್ಲಿ ನೀವು ಏನೆಲ್ಲ ಸಫರ್ ಮಾಡ್ಕೊಬಂದರೆ ಅದಕ್ಕೆಲ್ಲ ಒಂದು ಎಂಡಿಂಗ್ ಅನ್ನೋದಿದೆ. ಮತ್ತು ಬಿಗಿನಿಂಗ್ ಕೂಡ ಇದೆ. ಹೊಸ ಬಿಗಿನಿಂಗ್ ಅನ್ನೋದು ಕೂಡ ಇದೆ. ಹೊಸದಾಗಿ ಯಾವುದಾದ್ರೂ ಒಂದು ಕೆಲಸನ ಶುರು ಮಾಡ್ತೀರಾ, ಅಥವಾ ನಿಮ್ಮ ಲೈಫಲ್ಲಿ ಒಂದು ಹೊಸತನ ಅನ್ನೋದು ಬರೋ ಅಂಥದ್ದು ಕೂಡ ಇದೆ. ನಿಮ್ಮ ಜೊತೆಯಲ್ಲಿ ಕೆಲವರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಬೆನ್ನಿಂದೆ ಚೂರಿ ಹಾಕೋವಂಥವ್ರು ಕೂಡ ಇದ್ದಾರೆ. ಅದು ಯಾರು ಅಂತ ಕಂಡುಕೊಂಡು ಅವರಿಂದ ಆದಷ್ಟು ಹುಷಾರಾಗಿ ಇರಿ. ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದನ್ನು ಆಯ್ಕೆ ಮಾಡ್ಕೋಬಾರ್ದು, ನನಗೆ ಯಾವುದು ಸೂಕ್ತ, ಯಾವುದರಲ್ಲಿ ಇದ್ದರೆ, ಯಾರ ಜೊತೆ ಇದ್ದರೆ ನಾನು ಸರಿಯಾಗಿ ಇರ್ತೀನಿ, ನಾನು ಯಾವ ಸ್ಥಾನದಲ್ಲಿ ಇದ್ದರೆ ನನಗೆಲ್ಲ ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಒಂದು ನಿರ್ಧಾರನ ತಗೋಬೇಕಾಗುತ್ತೆ. ಒಂದು ರಾಜನ ಸ್ಥಾನದಲ್ಲಿ ಕೂತು ನೀವು ಒಂದು ನಿರ್ಧಾರನ ತಗೊಳ್ಳೋ ಅಂಥದ್ದು ಕೂಡ ಇಲ್ಲಿ ಇದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರೀತಿ ಕೂಡ ಇದೆ. ತುಂಬ ಎಲ್ಲರನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಕೂಡ ಆಗಿರ್ತೀರ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಗಿಫ್ಟ್ ಕೂಡ ಬರುವಂಥದ್ದು ಇದೆ. ಗಾಡಿ ತೊಗೊಳ್ಳೋ ಅಂಥದ್ದು ಇದೆ. ಟ್ರಾವೆಲಿಂಗ್ ಮಾಡೋ ಅಂಥದ್ದು ಇದೆ. ಟ್ರಿಪ್ ಹೋಗುವಂಥದ್ದು ಇದೆ. ಏಂಜಲ್ಸ್ ಆಶೀರ್ವಾದ ಇದೆ. ಒಂದು ರಕ್ಷಣೆ ಅನ್ನೋದು ಕೂಡ ಇಲ್ಲಿ ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಅದೇ ರೀತಿ ಒಂದು ಚಾಲೆಂಜಸ್ ಅನ್ನೋದನ್ನು ಖಂಡಿತ ನೀವು ಎದುರಿಸ್ಬೇಕಾಗುತ್ತೆ. ಚಾಲೆಂಜಸ್ನ ಕೂಡ ನೀವು ಎದುರಿಸ್ತೀರಾ. ನಿಮ್ಮ ಜೊತೆಯಲ್ಲೇ ಇದ್ದು ಯಾರು ನನಗೆ ಮೋಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳ್ಕೊತೀರಾ, ಕಂಡುಹಿಡಿತೀರಾ. ಆದಷ್ಟು ಹುಷಾರಾಗಿ ಇರಿ. ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಮೋಸ ಮಾಡ್ತಿರೋದ್ರಿಂದ ಆದಷ್ಟು ಹುಷಾರಾಗಿ ಇರಿ ಅನ್ನೋವಂಥದ್ದು ಕೂಡ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ರೀತಿ ದೇವರೇ ಕೊಡುವಾಗ ನೀವು ದಯವಿಟ್ಟು ಬೇಡ ಅಂತ ಹೇಳೋದಕ್ಕೆ ಹೋಗಬೇಡಿ. ದೇವರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ನಂಬಿಕೆ ಇಡಿ, ತಾಳ್ಮೆಯಿಂದ ಇಡಿ, ಮನಸ್ಸನ್ನು ಓಪನ್ನಾಗಿ ಇಟ್ಕೊಳ್ಳಿ. ಒಳಗೊಂದು ಹೊರಗೊಂದು ಅನ್ನೋದು ಬೇಡ. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದ್ರ ಕಡೆ ಗಮನ ಅನ್ನೋದನ್ನು ಕೊಡಿ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಕೆಲವರು ನಿಮ್ಮ ಹತ್ರ ಮುಖವಾಡ ಹಾಕ್ಕೊಂಡು ಒಳಗೊಂದು ಹೊರಗೊಂದು ಅನ್ನೋ ಎರಡು ಮುಖಗಳನ್ನು ಇಟ್ಕೊಂಡು ನಿಮ್ಮ ಹತ್ರ ನಾಟಕ ಮಾಡ್ತಿರೋವಂಥದ್ದು ಇದೆ. ಅವರನ್ನೇ ನೀವು ನಂಬಿ ಮೋಸ ಹೋಗುವಂಥದ್ದು ಕೂಡ ಇಲ್ಲಿದೆ. ದುಡ್ಡು ಬರೋದ್ರಲ್ಲಿ ಇದೆ. ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರ. ಆಗಲೇ ಹೇಳ್ದಂಗೆ ಕೆಲವೊಂದು ಚಾಲೆಂಜಸ್ನ ಎದುರಿಸೋಕ್ಕಾಗದೆ ಕೂಡ ನೀವು ನಾನು ಇದನ್ನು ಹೇಗೆ ಎದುರಿಸ್ತೀನಿ, ಏನು ಮಾಡ್ತೀನಿ ಅನ್ನೋವಂಥ ಒಂದು ಇದರಲ್ಲಿ ಕೂಡ ಇರ್ತೀರ. ಆದರೆ ಸಡನ್ ಚೇಂಜಸ್ ಅನ್ನೋದು ಕೂಡ ನಿಮ್ಮ ಲೈಫಲ್ಲಿ ಬರುತ್ತೆ. ಸ್ವಲ್ಪ ಪರಿಸ್ಥಿತಿ ಯಾವ ರೀತಿ ಹೇಳೋದು, ಬ್ಲ್ಯಾಕ್ ಎನರ್ಜಿ ಕೂಡ ಇಲ್ಲಿ ಇದೆ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ಬ್ಲ್ಯಾಕ್ ಎನರ್ಜಿ ಕೂಡ ಇಲ್ಲಿ ಇದೆ. ತಾಳ್ಮೆಯಿಂದ ಇರಬೇಕಾಗುತ್ತೆ. ಎಲ್ಲನೂ ಮುಗಿದು ಕೊನೆಯಲ್ಲಿ ಒಂದೇ ಒಂದು ಬಾಕಿ ಇರೋವಂಥದ್ದು ಇದೆ. ಎಲ್ಲದನ್ನು ಪರಿಹಾರ ಮಾಡಿದ್ದೀನಿ, ಇನ್ನೇನೂ ಇಲ್ಲ ನನ್ನ ಜೀವನದಲ್ಲಿ ಅಂತ ಕೆಲವರು ಅಂದ್ಕೊಂಡಿರ್ತೀರ. ಆದರೆ ಇನ್ನು ಒಂದು ಬ್ಯಾಲೆನ್ಸು ನಿಮ್ಮ ಲೈಫಲ್ಲಿ ನೀವು ಏನು ಮಾಡಬೇಕು ಅನ್ನೋವಂಥದ್ದು ಒಂದೇ ಒಂದು ಬ್ಯಾಲೆನ್ಸ್ ಎನರ್ಜಿ ಅನ್ನೋದು ಒಂದು ಇದೆ. ಸಡನ್ ಚೇಂಜಸ್ ಅನ್ನೋದು ಬರುತ್ತೆ. ಹೆಲ್ತಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಇದೆ. ದಯವಿಟ್ಟು ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ. ಧ್ಯಾನನ ಮಾಡಿ, ತಾಳ್ಮೆಯಿಂದ ಇರಿ, ನಂಬಿಕೆಯನ್ನು ಇಡಿ. ಬರೋ ಹುಣ್ಣಿಮೆ ಅಮಾಸೆ ನಂತರ, ಈಗ ಏನು ಅಮಾಸೆ ಬರ್ತಾಯಿದೆ, ಸೋಮವಾರ ಮಂಗಳವಾರ ಏನು ಅಮಾಸೆ ಇದೆ, ಆ ಅಮಾಸೆ ಕಳೆದು ಹುಣ್ಣಿಮೆ ಈ ತಿಂಗಳು ಕಳೆದ ನಂತರ ತುಂಬ ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ಇದೆ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಎಲ್ಲವೂ ಆಗೋವಂಥ ಚಾನ್ಸಸ್ ಇದೆ. ನೀವೇನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಆಗೋವಂಥ ಚಾನ್ಸಸ್ ಇದೆ. ತಾಳ್ಮೆಯಿಂದ ಇರಿ, ಧ್ಯಾನನ ಮಾಡಿ. ಮುಖವಾಡದ ಜನಗಳ ಜೊತೆ ಟೈಮ್ ಕಳೆಯೋದನ್ನು ಬಿಡಿ. ಮುಖವಾಡದ ಜನನ ಬಿಟ್ಬಿಡಿ. ಅದನ್ನು ತಿಳ್ಕೊಳ್ಳಿ, ಅವ್ರು ಯಾರು ಅನ್ನೋದನ್ನು. ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಆಸೆ ಕನಸುಗಳ ಬಗ್ಗೆ ನೀವು ಗಮನನ ಕೊಡಿ. ನಿಮ್ಮ ಆಸೆ ಕನಸುಗಳ ಬಗ್ಗೆ ಗಮನನ ಕೊಟ್ಟರೆ ಮಾತ್ರ ಖಂಡಿತ ನೀವು ಅಂದ್ಕೊಂಡಿದ್ದನ್ನೆಲ್ಲ ಈ ತಿಂಗಳು ಕಳೆಯೋದ್ರೊಳಗಡೆ ಕೆಲವರಿಗೆ ಆಗುವಂಥದ್ದು ಇದೆ.
ಕೆಲವರಿಗೆ ಈ ತಿಂಗಳು ಕಳೆದು ಮುಂದಿನ ತಿಂಗಳು ಬರುವಂಥ ಈಗ ಬರ್ತಿರುವಂಥ ಅಮಾಸೆ ಕಳೆದು ಮುಂದೆ ಬರುವಂಥ ಅಮಾಸೆ ಒಳಗಡೆ ಎಲ್ಲ ಒಳ್ಳೆಯದಾಗುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನೀವು ರಕ್ಷಣೆಯಲ್ಲಿ ಇದ್ದೀರಾ, ಆಶೀರ್ವಾದ ಇದೆ, ನಂಬಿಕೆನ ಇಡಿ. ನೀವು ಏನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಕಡೆ ಗಮನನ ಕೊಡಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮ ಆಸೆ ಕನಸುಗಳ ಬಗ್ಗೆ, ನಿಮ್ಮ ಆಸೆ ಕನಸನ್ನು ನೆರವೇರಿಸಬೇಕು ಅಂದರೆ ನೀವು ಏನನ್ನು ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ. ಬೇರೆ ಯಾವುದ್ರ ಕಡೆನೋ ಒಂದು ಗಮನ ಅನ್ನೋದನ್ನು ನೀವು ಕೊಡಬೇಡಿ. ಆಗ ಮಾತ್ರ ನೀವು ಎಲ್ಲದನ್ನು ನೆರವೇರಿಸ್ತೀರಾ, ಎಲ್ಲ ನಿಮ್ಮ ಆಸೆ ಕನಸುಗಳನ್ನು ನೆರವೇರಿಸ್ಕೊತೀರಾ. ನೀವು ಸೇಫಾಗಿದ್ದೀರಾ. ಒಂದು ಏಂಜಲ್ಸ್ ಕೂಡ ನಿಮಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ದೇವರ ಆಶೀರ್ವಾದ ಕೂಡ ನಿಮಗೆ ಇಲ್ಲಿ ಇದೆ. ದುಡ್ಡಿನ ಬಗ್ಗೆ ಕೂಡ ಯೋಚನೆ ಮಾಡ್ತೀರಾ, ದುಡ್ಡು ಕೂಡ ಬರುತ್ತೆ. ತುಂಬ ಡಿಸಪಾಯಿಂಟ್ ಅನ್ನೋದು ಕೂಡ ನಿಮ್ಮ ಲೈಫಲ್ಲಿ ಆಗುತ್ತೆ. ಯಾವುದೂ ಬೇಡ ನನಗೆ, ಎಲ್ಲದನ್ನು ಬಿಟ್ಟು ಹೋಗೋಣ, ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ತುಂಬ ಮನಸ್ಸಿಗೆ ಬೇಜಾರಾಗಿ ನೀವು ಮುಂದುವರಿಯುವಂಥದ್ದು ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದೆ. ನೀವೊಬ್ಬರು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದೀರಾ. ಎಲ್ಲ ಜವಾಬ್ದಾರಿಗಳು ನಿಮ್ಮ ಮೇಲೆ ಇದೆ. ಎಲ್ಲ ಜವಾಬ್ದಾರಿಗಳನ್ನು ನೀವೇ ನಿಭಾಯಿಸುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇರೋವಂಥದ್ದು ಇದೆ. ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ, ನಿಮ್ಮ ಬಿಸ್ನೆಸ್ ಕಡೆ ಗಮನ ಅನ್ನೋದನ್ನು ಕೊಡಿ. ಹಣ ಖಂಡಿತ ನಿಮಗೆ ದುಡ್ಡು ಬರುತ್ತೆ. ಒಂದು ಲೀಡರ್ಶಿಪ್ ಅನ್ನೋದು ಕೂಡ ಬರುತ್ತೆ. ನೀವು ಮಾಡ್ತಾ ಇರೋವಂಥ ಕೆಲಸದಲ್ಲಿ ಆಗಿರ್ಬೋದು, ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಆಗಿರ್ಬೋದು, ನಿಮ್ಮನ್ನು ನೋಡೋವಂಥವ್ರು ಒಂದು ಲೀಡರ್ ಸ್ಥಾನದಲ್ಲಿ ನೋಡ್ತಾರೆ. ನಿಮ್ಮನ್ನು ತುಂಬ ಗೌರವಿಸ್ತಾರೆ. ಗೌರವಿಸುವಂಥ ಸಮಯ ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದೆ. ಗಿಫ್ಟ್ ಬರುವಂಥದ್ದು ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಇದೆ. ಬನ್ನಿ, ಏಂಜಲ್ಸ್ ಏನು ಹೇಳ್ತಾರೆ. ಏಂಜಲ್ಸ್ ದ ನಿಯರ್ ಫ್ಯೂಚರ್. ಯಾವಾಗ ಬೇಕಿದ್ರೂ, ಸದ್ಯಕ್ಕೆ ಇವಾಗೇ ಬೇಕಿದ್ರೂ ಆಗ್ಬೋದು, ಯಾವಾಗ ಬೇಕಿದ್ರೂ ಆಗ್ಬೋದು. ಹೆಲ್ಪ್ಫುಲ್ ಪೀಪಲ್, ನಿಮಗೆ ಬೇಕಾದಂಥ ಸಹಾಯನ ನಿಮಗೆ ಯಾರಿಂದ ಸಹಾಯ ಆಗುತ್ತೆ ಅಂಥವರಿಂದ ನೀವು ಸಹಾಯನ ತಗೊಳ್ಳಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿಯಾಗಿ ಮಾತಾಡಿ ಏನೇ ಕನ್ಫ್ಯೂಷನ್ ಇದ್ರೂ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋಂಥದ್ದು ಇದೆ. ಬಿಗ್ ಹ್ಯಾಪಿ ಚೇಂಜಸ್ ಕೂಡ ಇದೆ. ಆಪರ್ಚುನಿಟಿ ಬರ್ತಾ ಇದೆ. ಕ್ಷಮೆ ಅನ್ನೋದನ್ನು ಮಾಡಿ. ನೀವು ಯಾರಿಗಾದ್ರೂ ಕ್ಷಮೆ ಕೊಡಬೇಕಾ, ಕ್ಷಮಿಸ್ಬಿಡಿ. ಇಲ್ಲ ನೀವು ಯಾರ ಹತ್ರ ಅದಕ್ಕೆ ಕ್ಷಮೆಯನ್ನು ಕೇಳಬೇಕಾ, ಕ್ಷಮೆಯನ್ನು ಕೇಳಿ ಅಂತ ಕೂಡ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಫರ್ಗಿವ್ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಅಂತ ನೋಡುವ. ಫರ್ಗಿವ್ ಮಾಡಿ, ಎಲ್ಲದನ್ನು ಫರ್ಗಿವನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ನೀವು ನಿಮ್ಮ ಕೆರಿಯರ್ ಲೈಫ್ ಕಡೆ, ನಿಮ್ಮ ಲೈಫ್ ಕಡೆ ಗಮನ ಕೊಡೋದಕ್ಕೆ ಒಂದು ಒಳ್ಳೆ ಬಿಗಿನಿಂಗ್ ಅನ್ನೋದು ಸಿಗುತ್ತೆ ಅನ್ನೋವಂಥದ್ದು ಇದೆ. ಖಂಡಿತ ಬಿಗ್ ಹ್ಯಾಪಿ ಚೇಂಜ್ ಇರೋದ್ರಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಂಬ ಒಳ್ಳೆಯದಾಗುವಂಥದ್ದು ಇದೆ ವೃಷಭ ರಾಶಿಯವರಿಗೆ. ಯಾವಾಗ ಬೇಕಿದ್ರೂ ಆಗ್ಬೋದು. ಈ ವಿಡಿಯೋ ನೋಡಿ ನೆಕ್ಸ್ಟ್ 1 ಅವರ್ಗೆ ಆಗ್ಬೋದು, ಇಲ್ಲ ಒಂದು ದಿನಕ್ಕೆ ಆಗ್ಬೋದು, ಒಂದು ವಾರದಲ್ಲಿ ಆಗ್ಬೋದು, ಇಲ್ಲ ಇನ್ನೊಂದು ತಿಂಗಳಲ್ಲಿ ಕೂಡ ಆಗ್ಬೋದು. ನಿಯರ್ ಫ್ಯೂಚರ್ ಅಂದರೆ ಯಾವಾಗ ಬೇಕಿದ್ರೂ ಆಗ್ಬೋದು ಅನ್ನೋವಂಥದ್ದು ಇದೆ. ಪ್ರೀತಿ ಬರ್ತಾ ಇದೆ. ನೀವು ಹೇಳೋಕ್ಕೆ ಆಗದಿರೋ ಅಂಥ ಒಂದು ಪ್ರೀತಿ ಕೂಡ ನಿಮಗೆ ಬರುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಗೆ ಯಾರಾದರೂ ಸಹಾಯ ಮಾಡಬೇಕು ಅಂತ ಅಂದರೆ ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಫ್ರೆಂಡ್ಸಿಂದ ಹೆಲ್ಪನ್ನು ತಗೊಳ್ಳಿ ನಿಮ್ಮ ಪ್ರೀತಿಗೋಸ್ಕರ ಅನ್ನೋಂಥದ್ದು ಇದೆ. ಕೆಲವ್ರಿಗೆ ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗುವಂಥದ್ದು ಕೂಡ ಇಲ್ಲಿ ಇದೆ. ಕೆಲವರಿಗೆ ಫಾಸ್ಟ್ ಲೈಫ್ ಎನರ್ಜಿ ಇರೋವಂಥದ್ದು ಕೂಡ ಇಲ್ಲಿ ಇದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಫಾಸ್ಟ್ ಲೈಫ್ ಎನರ್ಜಿ ಇರೋವಂಥವ್ರು ನಿಮಗೆ ಸಿಗೋವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿಗೆ ಒಂದು ಹೀಲಿಂಗ್ ಅನ್ನೋದು ಬೇಕಾಗಿದೆ. ನಿಮ್ಮ ಪ್ರೀತಿನ ನಿಮ್ಮ ಪ್ರೀತಿ ಪಾತ್ರರ ಹತ್ರ ಹೇಳ್ಕೊಂಡ್ರೆ ಮಾತ್ರ ಅದು ಕೆಲವರಿಗೆ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ, ಕೆಲವರಿಗೆ ಹೇಳದೇ ಇದ್ದರೆ ಗೊತ್ತಾಗೋದಿಲ್ಲ ಅನ್ನೋಂಥದ್ರಿಂದ ನಿಮ್ಮ ಮನಸ್ಸಿನ ಭಾವನೆ ಏನಿದೆ, ನಿಮ್ಮ ಪ್ರೀತಿ ಏನಿದೆ, ನಿಮ್ಮ ಪ್ರೀತಿ ಪಾತ್ರರ ಹತ್ರ ಅದನ್ನು ಓಪನ್ ಮೈಂಡೆಡ್ ಆಗಿ ನೀವು ನಿಮ್ಮ ಮನಸ್ಸಿನ ಮಾತನ್ನು ಅವರ ಜೊತೆ ಹಂಚ್ಕೊಂಡಾಗ ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಪ್ರೀತಿನಲ್ಲಿ ಬದಲಾವಣೆ ಅನ್ನೋದು ಬರುತ್ತೆ. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ವೈಫ್, ಹಸ್ಬೆಂಡ್, ಮಕ್ಕಳಿಗೆ ಒಂದು ಹೀಲಿಂಗ್ ಅನ್ನೋದು ನಿಮ್ಮ ಮನೆಗೆ ಖಂಡಿತ ಬೇಕಾಗಿದೆ. ಅದರಿಂದ
ಒಂದು ಪೂಜೆ ಅಥವಾ ಹೋಮ ಅಥವಾ ಏನಾದರೂ ಮಾಡಿ ನಿಮ್ಮ ಮಕ್ಕಳ ಜೊತೆ ಕಾಲನ ಕಳೀರಿ, ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಸಮಯನ ಕೊಡಿ ನಿಮ್ಮ ಫ್ಯಾಮಿಲಿಗೆ ಅಂತ ಕೂಡ ಇಲ್ಲಿ ಏಂಜಲ್ಸು ಹೇಳ್ತಾ ಇದ್ದಾರೆ. ಬನ್ನಿ ವೃಷಭ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಮಸಣಿಕಮ್ಮನವರ ಆಶೀರ್ವಾದ ಸಿಗ್ತಾ ಇದೆ. ನಮ್ಮ ಮನೆ ದೇವರು ಕೂಡ ಮಸಣಿಕಮ್ಮನೆ. ನಿನ್ನ ನೋವನ್ನು ಮರೆತು ಬೇರೆಯವರ ನೋವಿಗೆ ಸ್ಪಂದಿಸುವ ವ್ಯಕ್ತಿ ನೀನಾದರೆ ಮಾತ್ರ ನೀನು ಏನು ಎಂಬುದು ತಿಳಿಯುವುದು. ಆಗ ನಿನ್ನ ನೋವು ನಿನಗೆ ಚಿಕ್ಕದಾಗಿ ಕಾಣುವುದು. ನೋಡುವ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡರೆ ಎಲ್ಲವೂ ಸರಿಯಾಗುತ್ತದೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ಆಗಲೇ ಹೇಳಿದಾಗೆ ತುಂಬ ಬರ್ಡನಲ್ಲಿ ಇರ್ತೀರ, ತುಂಬ ಟೆನ್ಷನಲ್ಲಿ ಇರ್ತೀರ, ತುಂಬಾ ಚಾಲೆಂಜಸ್ ಅನ್ನೋದನ್ನು ನೀವು ಎದುರಿಸ್ಬೇಕಾಗತ್ತೆ, ಎದುರಿಸೋವಂಥ ಸಮಯ ಕೂಡ ಇದೆ. ಅದರಿಂದ ನನಗೆ ಇಷ್ಟೊಂದು ನೋವು ಅನ್ನೋದನ್ನು ನೀವು ಮರೆತು ನಿಮ್ಮ ಎದುರಿಗಿರೋರು, ನಿಮ್ಮ ಅಕ್ಕಪಕ್ಕದಲ್ಲಿರೋ ಅಂಥವ್ರ ನೋವನ್ನು ನೀವು ಕೇಳಿಕೊಂಡು ಇವ್ರಿಗಿನ್ನ ನನ್ನ ನೋವು ಹೆಚ್ಚಲ್ಲ ಅಂತ ಅಂದ್ಕೊಂಡು ನೀವು ಧೈರ್ಯದಿಂದ ಮುನ್ನುಗ್ಗೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋವಂಥ ಮೆಸೇಜನ್ನು ಇಲ್ಲಿ ಮಸಣಿಕಮ್ಮ ಅವರು ನಿಮಗೆ ಕೊಡ್ತಾ ಇದ್ದಾರೆ. ಈ ಚಾನ್ಸ್ ನೋಡುವ ವೃಷಭ ರಾಶಿಯವರಿಗೆ. ಓಕೆ, ಏಂಜಲ್ಸ್ ಆಶೀರ್ವಾದ ಇದೆ. ನಿಮ್ಮ ವಿಶ್ ಫುಲ್ಫಿಲ್ ಆಗುವಂಥದ್ದು ಕೂಡ ಇಲ್ಲಿ ಇದೆ. ಆರ್ಕ್ ಏಂಜಲ್ಸ್ ಆಶೀರ್ವಾದ ಇದೆ, ಏಂಜಲ್ಸ್ ಆಶೀರ್ವಾದ ಇದೆ, ಪಾಪು ಬರೋದ್ರಲ್ಲಿ ಇದೆ. ತುಂಬಾ ಆಶೀರ್ವಾದ ಇದೆ ನಿಮಗೆ, ದೇವರ ಆಶೀರ್ವಾದ ಇದೆ. ಏಂಜಲ್ಸ್ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಆವಾಗಲೇ ಹೇಳ್ದಂಗೆ ನಿಮಗೆ ತುಂಬ ಸುಂದರವಾಗಿರೋರು ಹುಡುಗಿ ಅಥವಾ ಹುಡುಗ ಸಿಗ್ಬೋದು. ಅವ್ರ ಮೇಲೆ ನಿಮಗೆ ಪ್ರೀತಿ ಆಗುವಂಥದ್ದು ಇದೆ. ನೀವು ಬ್ಲೆಸ್ಸಡ್ ಇದ್ದೀರಾ. ಒಂದು ಗ್ರೋತ್ ಅನ್ನೋದು ಇದೆ ನಿಮ್ಮ ಕೆರಿಯರು, ಮತ್ತು ನಿಮ್ಮ ಲೈಫಲ್ಲಿ ಒಂದು ಕೆರಿಯರ್ ಅನ್ನೋದು ಇದೆ. ಸ್ಟಾರ್ಸ್ ಹಿಡಿದಿರಾ. ಲಕ್ಷ್ಮಿಯ ಆಶೀರ್ವಾದ ಇದೆ. ನಿಮ್ಮ ವಿಶ್ ಫುಲ್ಫಿಲ್ ಆಗುವಂಥದ್ದು ಕೂಡ ಇಲ್ಲಿ ಇದೆ. ದುಡ್ಡು ಬರೋದ್ರಲ್ಲಿ ಇದೆ. ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ. ಇದಿಷ್ಟು ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ರೀಡಿಂಗ್ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.